ಎಲ್ರಿಗೂ ನಮಸ್ಕಾರ. ನಾನಿವತ್ತು ಖಾರ ಪೊಂಗಲ್ ಮಾಡೋದನ್ನು ಹೇಳ್ತಾ ಇದ್ದೀನಿ. ನಾನು ಒಂದು ಸಣ್ಣ ಗ್ಲಾಸಲ್ಲಿ 2 ಗ್ಲಾಸಷ್ಟು ಅಕ್ಕಿನ ತೊಗೊಂಡು 1 ಗ್ಲಾಸಷ್ಟು ಹೆಸರುಬೇಳೆನ ತೊಗೊಂಡಿದ್ದೆ. ಸೊ ಹೆಸರುಬೇಳೆನ ಕುಕ್ಕರಲ್ಲಿ ಹಾಕಿ ಒಂದು ಅರ್ಧ ಚಮಚ ತುಪ್ಪನ ಹಾಕಿ ಇವಾಗ ನಾನು ಹುರ್ಕೊಳ್ತಾ ಇದ್ದೀನಿ. ಗೋಲ್ಡನ್ ಬ್ರೌನ್ ಬರೋ ಥರನೂ ಹುರ್ಕೋಬೇಕು. ನಾನು ಮುಂಚೆನೇ ಹೆಸರುಬೇಳೆನ ತೊಳ್ಕೊಂಡಿರಲಿಲ್ಲ ಸೊ ಇವಾಗ ನಾನು ಹುರಿದಾದ್ಮೇಲೆ ನಾನು 1 ಗ್ಲಾಸಷ್ಟು ತಣ್ಣಗಿರೋ ನೀರು ಅಥವಾ ನಾರ್ಮಲ್ ವಾಟರ್ ಹಾಕಿ ಇವಾಗ ಚೆನ್ನಾಗಿ ತೊಳ್ಕೊಬೇಕು. ಯಾಕೆಂದರೆ ಮುಂಚೆನೇ ನೀವು ತೊಳ್ಕೊಳ್ಳೋದಾದರೆ ಹೆಸರುಬೇಳೆನ ಹುರ್ಕೊಳ್ಳೋಕ್ಕಾಗಲ್ಲ, ಅದು ಏಕೆಂದರೆ ಅದು ಹಸಿಯಾಗಿರುತ್ತೆ. ಸೊ ಅನ್ನದಲ್ಲಿ ನೀವು ಹಾಗೆಯೇ ನಾನು ವಿಷಲನ್ನು ಹೊಡಿಸ್ತೀನಿ ಅಂದರೆ ಅದು ಹೆಸರುಬೇಳೆ ತುಂಬ ಮೆತ್ತಗಾಗೋಗ್ಬಿಡುತ್ತೆ. ಸೊ ಅದಕ್ಕೆ ಹುರಿದ್ಬಿಟ್ಟು ಹಾಕಬೇಕು. ಇವಾಗ ಸ್ಟೋವನ್ನು ಹಚ್ಕೊಂಡ್ಬಿಟ್ಟು ತೊಳೆದಿಟ್ಕೊಂಡಿರೋಂಥ ಅಕ್ಕಿ, ಆಮೇಲೆ ಅಕ್ಕಿ ಎಷ್ಟು ತೊಗೊಂಡಿದ್ದು ಅದ್ರ 3 ಪಟ್ಟಷ್ಟು ನೀರನ್ನು ಹಾಕಿ ಒಂದು ಅರ್ಧ ಚಮಚದಷ್ಟು ಅರಿಶಿನ ಹಾಗೆ 1 ಚಮಚದಷ್ಟು ಉಪ್ಪನ್ನು ಹಾಕಿ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ 4ರಿಂದ 5 ವಿಷಲನ್ನ ಹೊಡೆಸ್ಕೋಬೇಕು. ಇವಾಗ ಒಗ್ಗರಣೆಗೆ ಕರಿಬೇವು ಸೊಪ್ಪು, ಕೊತ್ತಂಬರಿ, ಒಂದು 4ರಿಂದ ಹಸಿಮೆಣಸಿನ್ಕಾಯಿ, ಗೋಡಂಬಿ, ಕರಿಮೆಣಸು, ಜೀರಿಗೆ, ಆಮೇಲೆ ಇಂಗನ್ನು ಸೈಡಲ್ಲಿ ಎತ್ತಿಟ್ಕೊಳ್ತೀನಿ. ಇವಾಗ ಒಗ್ಗರಣೆಗೆ ಸ್ಟೋವನ್ನು ಹಚ್ಬಿಟ್ಟು ಒಂದು ಅರ್ಧ ಚಮಚ ತುಪ್ಪ ಹಾಗೂ 1 ಚಮಚದಷ್ಟು ಎಣ್ಣೆನ ಹಾಕಿ ಗೋಡಂಬಿನ ಫ್ರೈ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೊಳ್ತೀನಿ. ನಾನು ಸ್ವಲ್ಪ ಪಾತ್ರೆ ಜಾಸ್ತಿನೇ ಕಾದಿರೋದ್ರಿಂದ ಸ್ಟೋವನ್ನು ಆಫ್ ಮಾಡಿ ಜೀರಿಗೆ, ಕರಿಮೆಣಸು, ಹಸಿಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು ಹಾಗೂ ಅರ್ಧ ಚಮಚದಷ್ಟು ಇಂಗನ್ನು ಹಾಕಿ ಒಗ್ಗರಣೆ ಕೊಟ್ಟು ಸೈಡಲ್ಲಿ ಎತ್ತಿಟ್ಕೊಳ್ತೀನಿ. ಇಲ್ಲಿ ಕುಕ್ಕರ್ ವಿಷಲ್ ಇವಾಗ ಬಿಟ್ಕೊಂಡಿದೆ. ಸೊ ನಾನು ಲೀಡನ್ನು ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಸೊ ಯಾವ ಥರ ಅದು ಅನ್ನ ಮತ್ತು ಹೆಸರುಬೇಳೆ ಬೆಂದಿದೆ ಅಂತ ನೋಡಿ. ಹೆಸರುಬೇಳೆ ಎಷ್ಟು ಚೆನ್ನಾಗಿ ಹೆಸರಾಗಿ ಕಾಣಿಸ್ತಿದೆ. ಇವಾಗ ಅದು ಬಿಸಿ ಇರಬೇಕಾದ್ರೇ ಒಂದು ಸ್ವಲ್ಪ ಅನ್ನನ 40% ಅಷ್ಟು ಅದನ್ನು ಸ್ವಲ್ಪ ಮಿಚ್ಕೊಂಡ್ರೆ ಸಾಕು. ಸೊ ಪೊಂಗಲ್ ಒಂಚೂರು ಮೆತ್ತಗಿರಬೇಕು. ಸೊ ಅದರಿಂದ ನಾನು 1 ಗ್ಲಾಸಷ್ಟು ಮತ್ತೆ ನೀರನ್ನು ಕಾಯಿಸ್ಕೊಂಡ್ಬಿಟ್ಟು ಹಾಕ್ಕೊಳ್ತಿದ್ದೀನಿ ನೋಡಿ. ಈ ಥರ ಇದೆ. ನನಗೆ ಯಾಕೋ ಇನ್ನೂ ಒಂದು ಸ್ವಲ್ಪ ಗಟ್ಟಿ ಅನ್ನಿಸ್ತಿದೆ, ಇನ್ನೂ ನನಗೆ ಮೆತ್ತಗಾಗಬೇಕು. ಅದಕ್ಕೆ ನಾನು ಮತ್ತೆ 1 ಗ್ಲಾಸಷ್ಟು ನೀರನ್ನು ಕಾಯಿಸಿ ಮತ್ತೆ ಹಾಕ್ಕೊಂಡು ಇವಾಗ ಮತ್ತೆ ಕಲಿಸ್ತೀನಿ ನೋಡಿ. ಇವಾಗ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ. ಪೊಂಗಲ್ಗೆ ಯಾವ ರೀತಿ ಬೇಕೋ ಅದೇ ರೀತಿ ಮೆತ್ತಗೆ ಕರೆಕ್ಟಾಗಿದೆ, ಅಳ್ಳಕ್ಕಾಗಿದೆ. ನಾನು ಮತ್ತೆ ಒಗ್ಗರಣೆನ ಹಾಕ್ಕೊಂಡ್ಬಿಟ್ಟು ಮತ್ತೆ ಕಲಿಸ್ಕೊಳ್ತೀನಿ. ಆಮೇಲೆ ಲಾಸ್ಟಲ್ಲಿ ಗೋಡಂಬಿ, ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮತ್ತೆ ಅದನ್ನು ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ರೆ ಆಯಿತು, ನಮ್ಮ ಖಾರ ಪೊಂಗಲ್ಲು ಹೋಟೆಲ್ ಸ್ಟೈಲಲ್ಲಿ ರೆಡಿಯಾಗಿದೆ. ಬಿಸಿಯಾಗಿ ಇನ್ನೊಂದು ಅರ್ಧ ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಆಹಾ, ಖಾರ ಪೊಂಗಲ್ಲು ಟೇಸ್ಟಿಯಾಗಿರುತ್ತೆ, ಸೂಪರಾಗಿದೆ.